ಸಚಿವರು ಹಾಗೂ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಬೇಕೆಂದು ಕೋರ್ತಾ ಇದ್ದಾರೆ. ವಿನಮ್ರವಾದಂತಹ ಕೋರಿಕೆ ಸರ್. ಶುಭಾಶಯ ತಿಳಿಸಿದ ಮಾನ್ಯ ಶಿಕ್ಷಣ ಸಚಿವರಿಗೆ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಅಂತ ಬಹಳ ಮೇಧಾವಿ ಉದ್ಯೋಗರು ಕೂಡ ಆಗಿದ್ದಾರೆ. ಹಾಗಾಗಿ ಅವರು ರಾಷ್ಟ್ರಪತಿ ಸ್ಥಾನವನ್ನು ಕೂಡ ಅಲಂಕರಿಸತಕ್ಕಂಥ ಕೆಲಸವನ್ನು ಮಾಡಿದರು. ದೇಶದ 2ನೇ ರಾಷ್ಟ್ರಪತಿಗಳು ಅವರನ್ನ ಗೌರವಿಸ್ಲಿಕ್ಕೋಸ್ಕರ, ಅವರನ್ನು ಸ್ಮರಿಸಲಿಕ್ಕೋಸ್ಕರ, ಅವರು ಶಿಕ್ಷಕರಾಗಿ ಮಾಡಿದಂಥ ಕೆಲಸ ಮತ್ತೆ ನೈತಿಕತೆ ಉಳ್ಳವರಾಗಿದ್ದರು. ಅವರು ಒಬ್ಬ ಆದರ್ಶ ಶಿಕ್ಷಕರಾಗೂ ಕೂಡ ಇದ್ದರು. ಹಾಗಾಗಿ ಅವರ ದಿನಾಚರಣೆಯನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಅವರನ್ನು ಗೌರವಿಸ್ತಕ್ಕಂಥದ್ದು, ಸ್ಮರಿಸ್ಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ವಿಶೇಷವಾಗಿ ಶಿಕ್ಷಕರು ಅವರ ಆದರ್ಶ ಜೀವನವನ್ನ ಅಳವಡಿಸ್ಕೊಳ್ತಕ್ಕಂಥದ್ದು, ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅವರ ಒಂದು ಕಷ್ಟ ಸುಖಗಳು ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಿರ್ತಕ್ಕಂಥದ್ರ ಪರಿಣಾಮ ಕಳೆದ ವರ್ಷ ಜನವರಿಯಲ್ಲಿ ಒಂದು ಒಳ್ಳೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಒಂದೆರಡು ವಿಚಾರ ಹಾಗೆ ಉಳಿದಿತ್ತು. ತಮಗೆ ಗೊತ್ತಿದೆ, ನಿಧನ ಇವತ್ತು 60 ವರ್ಷ ಸೇವೆ ಮಾಡಿ ಏನು ಅವರು ನಿವೃತ್ತಿ ಹೊಂದಕ್ಕಂಥ ಅವರಿಗೆ ಯಾವುದೇ ರೀತಿ ಒಂದು ಹಣಕಾಸಿನ ಒಂದು ಸಹಾಯ ಇರಲಿಲ್ಲ. ಅದಕ್ಕೆ ಹಿಡಿಗಂಟು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ರು. ನಂತರ ನಮ್ಮ ಮುಂದೆ ಸಮಸ್ಯೆ ಬಂತು. ಕೆಲವರು 10 ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿ ಆಕಸ್ಮಿಕವಾಗಿ ಮರಣ ಹೊಂದಂತವರು ಕೂಡ ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿವೃತ್ತಿ ಹೊಂದಿದಾಗ ಕೊಡ್ತೀವಿ 5 ಲಕ್ಷ ಹಿಡಿಗಂಟು, ಅದೇ ರೀತಿ 10 ವರ್ಷ ಸೇವೆ ಮಾಡಿ ಏನಾದರೂ ಕಾರಣಾಂತರದಿಂದ ತೀರ್ಕೊಂಡವರಿಗೆ 5 ಲಕ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಈಗ ಅನುಮೋದನೆ ಮಾಡಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ. ದೇಶದ ಅಭಿವೃದ್ಧಿಯನ್ನು ಸಾಧಿಸಲು ಸಹಾಯ ಆಗುತ್ತದೆ ಎಂದು ಅವರು ಹೇಳಿದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೆ ಮೂಲಭೂತ ಸೌಕರ್ಯಕ್ಕೆ ಶಾಲೆ ಕೊಠಡಿ ಇರ್ಬೋದು, ಶೌಚಾಲಯ ಇರ್ಬೋದು, ವಿವಿಧ ಸಹಕಾರವನ್ನು ನಾವು ಮಾಡ್ಕೊಂಡಿದ್ವಿ. ಬಹಳ ಸಂತೋಷ ಏನು ಅಂತ ಹೇಳಿದರೆ, ನಮ್ಮ ಕನಸು, ನನ್ನ ಕನಸು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಕನಸು ನಿನ್ನೆ ಏನು ನಮ್ಮ ಸಚಿವ ಸಂಪುಟದಲ್ಲಿ ಇದುವರೆಗೂ ನಮಗೆ ಸುಮಾರು 307 KPS ಶಾಲೆಗಳಿತ್ತು ಸರ್. ಆದರೆ ಒಂದು ಇತಿಹಾಸವನ್ನು ನಿನ್ನೆ ತಮ್ಮ ಅಧ್ಯಕ್ಷತೆಯಲ್ಲಿ ನಾವು ಸೃಷ್ಟಿಯನ್ನು ಮಾಡಿದ್ದೀವಿ. ಸುಮಾರು ನಮ್ಮ ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದು 500 KPS ಶಾಲೆ. ಆದರೆ ಇವತ್ತು ADBಯ ಸರ್ಕಾರದಿಂದ ಸಹಕಾರ ಮತ್ತೆ KKRDBಯ ಫಂಡ್ ಎಲ್ಲ ಸೇರಿ ಇವತ್ತು ಸುಮಾರು 800 KPS ಶಾಲೆಗಳನ್ನ ಇವತ್ತು ಮಾಡಲಿಕ್ಕೆ ನಿನ್ನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಬಹಳ ಹೆಚ್ಚು ಅವಶ್ಯಕತೆ ಇರ್ತಕ್ಕಂಥದ್ದು ಪ್ರೌಢಶಾಲೆ ಮತ್ತೆ PUC ಕಾಲೇಜುಗಳು. ಈಗಾಗಲೇ ಸುಮಾರು 164 ಪ್ರೌಢಶಾಲೆಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ ಸರ್. ಸುಮಾರು 50 PUC ಕಾಲೇಜು ಅನುಮೋದನೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ. ಇವತ್ತು 6 ದಿವಸದೂ ಕೂಡ ಮಕ್ಕಳ ಪೌಷ್ಟಿಕತೆಗೆ
ಬಡತನದಲ್ಲಿರೋರು ಕೂಡ ಸಮಾನತೆಯನ್ನು ಕೊಡಬೇಕಂತ ಹೇಳಿ ಮಧ್ಯಾಹ್ನ ಬಿಸಿ ಊಟಕ್ಕೆ 6 ದಿವಸನೂ ಕೂಡ ಮೊಟ್ಟೆ ಇಲ್ಲ ಅಂದ್ರೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು